ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗಡೆ. ಆಲ್ಮೋಸ್ಟ್ 1 ಮಂತ್ ಹಿಂದೆ ಒಂದು ಪತ್ರ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇತ್ತು. ಹಾಗೆ ಈ ಸೌಜನ್ಯ ಕೇಸನ್ನ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಸ್ ಮಾಡೋದ್ರಿಂದ ಏನ್ ಪ್ರಯೋಜನ ಅಂತ ಕೆಲವು ಜನ ಅವರ ರೀಸನಿಂಗ್ ಅಂಡ್ ಲಾಜಿಕ್ ಅನ್ನ ಹೇಳ್ತಾ ಇದ್ರು. ಹಾಗೆ ಯಾರಿಗೆ ಸೌಜನ್ಯಗೆ ನ್ಯಾಯ ಸಿಗೋದು ಆಕ್ಚುಲಿ ಇಷ್ಟ ಇರಲಿಲ್ಲ, ಹಾಗೆ ಯಾರಿಗೆ ಮನುಷ್ಯತ್ವ ಅನ್ನೋದಿರುತ್ತಲ್ವಾ ಅಂಥವರಿಗೆ ಸೌಜನ್ಯ ಕೇಸ್ ಮತ್ತೆ ವೀಕ್ ಆಯ್ತೇನೋ, ಜನರ ಮಾನಸದಿಂದ ಇನ್ನೇನು ಅದು ಮರ್ತು ಹೋಗ್ಬಿಡುತ್ತೇನೋ ಅಂತ ಒಂದು ಭಯ ಕಾಡ್ತಾ ಇರುವಾಗ್ಲೇ, ಒಂದು ಬೇಜಾರು ಕಾಡ್ತಾ ಇರುವಾಗ್ಲೇ ಬಹಳಷ್ಟು ವಿಚಾರವನ್ನ ಅದು ಮುನ್ನೆಲೆಗೆ ತಂತು. ಯಾವ ಮಟ್ಟದಲ್ಲಿ ಅಂತಂದ್ರೆ, ಯಾವ ಕನ್ನಡ ಮೀಡಿಯಾ ನನಗದಕ್ಕೂ ಸಂಬಂಧನೇ ಇಲ್ಲ ಅಂತ ಮಕಾಡೆ ಮಲ್ಕೊಂಡಿದ್ಯೋ ಅಂಥದ್ರಲ್ಲಿ ಟೈಮ್ಸ್ ನೌ ಅನ್ನೋ ಒಂದು ನ್ಯಾಷನಲ್ ಮೀಡಿಯಾ ಯಾವ ರೀಜನಲ್ಲಿ ಕನ್ನಡ ಮೀಡಿಯಾ ತುಂಬಾ ಜರ್ನಲಿಸಮ್ ಅನ್ನ ತೋರಿಸ್ಬೇಕಿತ್ತು, ಅದರ ರೀಪ್ಲೇಸ್ ಮಾಡಿಬಿಟ್ಟು ಧರ್ಮಸ್ಥಳದಲ್ಲಿ ಏನೆಲ್ಲ ಒಂದಷ್ಟು ಘಟನೆ ಅನ್ನೋದು ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸುದ್ದಿ ಆಗಲೇಬೇಕಾದಂತಹ ಅನಿವಾರ್ಯತೆ ಇದೆ ಅಲ್ಲ, ಅದನ್ನ ತನ್ನ ಜರ್ನಲಿಸಂ ಮೂಲಕ ತೋರಿಸ್ತಾ ಬಂತು ಸತತವಾಗಿ. ವಿಷಯ ಏನು? ಒಬ್ಬ ವ್ಯಕ್ತಿ, ನಾನು ನನ್ನ ಐಡೆಂಟಿಟಿಯನ್ನ ಹೇಳೋದಿಲ್ಲ, ಆದ್ರೆ ನಾನು 1998ರಿಂದ 2014 ನಡುವೆ ಮಾಡಿರುವಂತಹ ಒಂದಷ್ಟು ಕೆಲಸ ಅನ್ನೋದು ನನ್ನ ಇಷ್ಟಕ್ಕೆ ವಿರುದ್ಧವಾಗಿರೋದು. ಅದು ಯಾವ ಮಟ್ಟದಲ್ಲಿ ನನಗೆ ಇವಾಗ ಕಾಡ್ತಾ ಇದೆ ಪಾಪ ಪ್ರಜ್ಞೆ ಅಂತಂದ್ರೆ, ಇದನ್ನ ಹೇಳದೇ ಇದ್ರೆ, ಇದನ್ನ ಕನ್ಫೆಸ್ ಮಾಡ್ಕೊಳ್ತಾ ಇದ್ರೆ ನಾನ್ ಬದುಕೋಕ್ ಸಾಧ್ಯ ಇಲ್ಲ. ಹಾಗಾಗಿ ನಾನು ಈ ಅವಧಿಯಲ್ಲಿ ನಾನು ಹೂತು ಹಾಕಿರುವಂತಹ ಅಥವಾ ನನಗೆ ಹೂತು ಹಾಕೋಕೆ ಏನು ಇನ್ಫ್ಲೂಯೆನ್ಸ್ ಮಾಡಿದ್ರು ನನಗೆ ಮತ್ತೇನು ದಾರಿ ಇರಲಿಲ್ಲ. ಅದು ಎಲ್ಲದನ್ನ ಕಳೆ ಬರಹವನ್ನ, ಅಸ್ಥಿಪಂಜರವನ್ನ, ಎಲ್ಲೆಲ್ಲಿ ಯಾರ್ಯಾರನ್ನ ನಾನು ಹೂತು ಹಾಕಿದ್ದೀನಿ ಈ ಅವಧಿಯಲ್ಲಿ, ಅದು ಎಲ್ಲದನ್ನ ಪ್ರಪಂಚದ ಮುಂದೆ ತೋರಿಸೋಕೆ ಯಾವುದೇ ಭಯ ಇಲ್ಲದೆ ನಾನು ಕಾನೂನಿಗೆ ಶರಣಾಗ್ತೀನಿ. ಹಾಗೆ ಎಲ್ಲೆಲ್ಲ ಹೂತು ಹಾಕಿದ್ದೀನೋ ಅದು ಎಲ್ಲದನ್ನ ವಾಪಸ್ ತಂದು ತೋರಿಸ್ತೀನಿ. ಜೊತೆಗೆ ನಾನೇ ಹೂತು ಹಾಕಿದ್ದಂತಹ ಒಂದು ಶವವನ್ನ, ಅದರ ಅಸ್ಥಿಪಂಜರ ಇವಾಗ ಏನು ಆಗಿರುತ್ತೆ ಅದನ್ನ ನಾನು ಯಾರಿಗೂ ಗೊತ್ತಿಲ್ಲದ ಹಾಗೆ ಧರ್ಮಸ್ಥಳ ಗ್ರಾಮಕ್ಕೆ ಹೋಗಿ ತೆಕ್ಕೊಂಡು ಬಂದಿದ್ದೀನಿ, ಈಗಾಗಲೇ ಪೊಲೀಸರ ವಶಕ್ಕೆ ಕೊಟ್ಟಿದ್ದೀನಿ ಅನ್ನೋದನ್ನ. ಹಾಗೆ ಕೆಲವೊಂದಷ್ಟು ಮೈ ಜುಮ್ ಅನ್ನಿಸ್ತೆ. ಅಂದ್ರೆ ಇದು ಬರೇ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡೋದಷ್ಟೇ ಅಲ್ಲ, ಇದಕ್ಕೂ ಮೀರಿರುವಂತಹ ಒಂದು ವಿಕೃತ ಮನಸ್ಥಿತಿ ಅನ್ನೋದು ಆ ಗ್ರಾಮದಲ್ಲಿ ಬಹಳಷ್ಟು ವರ್ಷದಿಂದ ಕೂತ್ಕೊಂಡಿದೆ, ಕೆಲಸ ಮಾಡ್ತಾ ಇತ್ತು ಅನ್ನೋದನ್ನ ನಮ್ಮ ಅಂದ್ರೆ ಏನು ಎದೆ ನಡುಗ್ಸತ್ತೆ ಅಂಥದ್ದು ಕೆಲವೊಂದಷ್ಟು ಘಟನೆಗಳನ್ನ ಆ ಪತ್ರದ ಮೂಲಕ ಹೇಳ್ತಾರೆ. ಹಾಗೆ ಬಹಳಷ್ಟು ಜನರಿಗೆ ಇದು ಮತ್ತೆ ಹೆಂಗಿದೆ, ಏನೋ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಹೇಳುತ್ತೆ, ಆಮೇಲೆ ಮತ್ತೆ ಮಕಾಡೆ ಮಲ್ಗತ್ತೆ ಅಂತಾನೆ ಅನಿಸ್ತಾ ಇತ್ತು. ಆದ್ರೆ ಆ ನಂತರದಲ್ಲಿ ಆಗಿರುವಂತಹ ಕಳೆದ 1 ವಾರದ ಡೆವಲಪ್ಮೆಂಟ್ ಅನ್ನ ನೋಡಿದ್ರೆ ಕೇವಲ ಸೌಜನ್ಯಗೆ ಮಾತ್ರ ಅಲ್ಲ, ಧರ್ಮಸ್ಥಳ ಅನ್ನೋ ಪುಣ್ಯ ಕ್ಷೇತ್ರದಲ್ಲಿ ಶ್ರೀ ಮಂಜುನಾಥ ಕಣ್ತೆರೆದಾಗಿದೆ ಸೌಜನ್ಯ ಕೇಸ್ನ ಮೂಲಕ. ಜೊತೆಗೆ ಒಬ್ಬ ವ್ಯಕ್ತಿಗೆ ಸೌಜನ್ಯ ಕೇಸ್ ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಚರ್ಚೆಗೆ ಉಂಟಾಗ್ತಾ ಇದೆ, ಜನರ ಮನಸ್ಸಿಂದ ಹೋಗ್ತಾ ಇಲ್ಲ ಅನ್ನೋದನ್ನ ನೋಡಾದ್ಮೇಲೆ ಒಬ್ಬ ವ್ಯಕ್ತಿಗೆ ಪಾಪ ಪ್ರಜ್ಞೆ ಕಾಡಿ, ರಿಗ್ರೆಟ್, ಗಿಲ್ಟ್, ರಿಸೆಂಟ್ಮೆಂಟ್, ಇದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಇನ್ನೊಂದಿಲ್ಲ, ಅದು ಕಾಡಿ ಅವನು ಕನ್ಫೆಸ್ ಮಾಡ್ಕೊಳ್ತಾನೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದ್ರಿಂದ ಏನ್ ಪ್ರಯೋಜನ ಅಂತ ಯಾರೆಲ್ಲ ಹೇಳ್ತಾ ಇದ್ರು, ಇದು ಪ್ರಯೋಜನ. ಇನ್ನು ಆ ವ್ಯಕ್ತಿ ಸುಳ್ಳು ಹೇಳಿದ್ದ ಅಥವಾ ಸುಮ್ಮನೆ ಇದೊಂದು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿ ಅಟೆನ್ಷನ್ ತನ್ನ ಕಡೆ ಇರೋ ರೀತಿಯಲ್ಲಿ ಆ ವ್ಯಕ್ತಿಗೆ ಪಾಪ್ಯುಲಾರಿಟಿ ಬೇಕು ಅಂತಂತಂದ್ರೆ, ಒಬ್ಬ ನ್ಯಾಯಾಧೀಶರ ಮುಂದೆ ಒಂದು ಹೇಳಿಕೆಯನ್ನ, ಅಂದ್ರೆ CRPC 164 ಅಂತ ಹೇಳ್ತಾರೆ, ಅದನ್ನ ಇವಾಗ BNS 183 ಇಫ್ ಐ ಆಮ್ ನಾಟ್ ರಾಂಗ್, ಒಬ್ಬ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ಹೋಗಿ ನಿಂತು ತನ್ನ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಆದ್ಮೇಲೆ ಒಂದು ವೇಳೆ ಆ ವ್ಯಕ್ತಿ ಮತ್ತೆ ಉಲ್ಟಾ ಹೊಡೆದ ಅಥವಾ ನಾನು ಇದನ್ನ ಹೇಳೇ ಇಲ್ಲ ಅಂತ ಹೇಳ್ತಾನೆ, ಅಥವಾ ನಾನು ಸುಮ್ಮನೆ ಯಾವುದೋ ಒಂದು ಪ್ರೆಷರಲ್ಲಿ ಹೇಳ್ಬಿಟ್ಟೆ, ಹಿಂಗಿದ್ದಲ್ಲ ಏನಾದ್ರೂ ಬಿಂಗ್ಲಿಟಿ ಮಾಡ್ತಾನೆ ಅಂತಂದ್ರೆ ಅದರ ಲೀಗಲ್ ಕಾನ್ಸಿಕ್ವೆನ್ಸ್ ಏನಿರುತ್ತೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಸೊ ಸೌಜನ್ಯ ಕೇಸನ್ನು ಸೇರಿದ ಹಾಗೆ ಈ ಕೇಸ್ ಒಂದು ವೇಳೆ ಆ ವ್ಯಕ್ತಿ ಹೇಳಿರುವಂತಹ ಪ್ರತಿಯೊಂದು ವಿಚಾರ ಸತ್ಯ ಅಂತ ಪ್ರೂವ್ ಆಯ್ತು ಅಂತಂದ್ರೆ ಬಹುಶಃ ಇಡೀ ಪ್ರಪಂಚ ಕಂಡು ಕೇಳರಿಯದಂತಹ ಒಂದು ಬ್ರೂಟಾಲಿಟಿಗೆ ಧರ್ಮಸ್ಥಳ ಸಾಕ್ಷಿ ಆಗುತ್ತೆ, ಕರ್ನಾಟಕ ಸಾಕ್ಷಿ ಆಗುತ್ತೆ ಅನ್ನೋದ್ರಲ್ಲಿ ದೂಸರಾ ಮಾತಿಲ್ಲ. ಇದು ಕೇವಲ ಒಂದು ಧರ್ಮಸ್ಥಳ ಅನ್ನೋ ಗ್ರಾಮದ ವಿಚಾರವಾಗಿ ಉಳಿಯೋದಿಲ್ಲ. ದಿಸ್ ಇಸ್ ಗೋಯಿಂಗ್ ಟು ಬಿ ರೆಕಾರ್ಡೆಡ್ ಆಸ್ ಒನ್ ಆಫ್ ದ ಮೋಸ್ಟ್ ಬ್ರೂಟಲ್ ಆಕ್ಟ್ಸ್ ಇನ್ ದ ಹಿಸ್ಟ್ರಿ ಆಫ್ ಹ್ಯೂಮನ್ ಲೈಫ್. ವಿಷಯ ಏನು ಅನ್ನೋದು ನಿಮಗೆ ಗೊತ್ತಿರತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಂತಂದ್ರೆ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ. ಒಬ್ಬ ಪೌರ ಕಾರ್ಮಿಕ ಧರ್ಮಸ್ಥಳ ಗ್ರಾಮದಲ್ಲಿ, ಅದರಲ್ಲೂ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಬಹಳಷ್ಟು ವರ್ಷದ ಹಿಂದೆ, ಅಂದ್ರೆ
ನಾವಿಷ್ಟು ಜನ ಹುಟ್ಟಿರ್ಲಿಲ್ಲಕ್ಕೆ ಇಲ್ಲ. ಅಂಥ ಒಂದು ಸಮಯ ಘಟ್ಟದಿಂದ ಮೊನ್ನೆ 2014 ಅಂತಂದ್ರೆ ಒಂದು 10 ವರ್ಷದ ಹಿಂದೆ ಅಷ್ಟೇ, ಅಲ್ಲಿವರೆಗೂ ಕೆಲಸ ಮಾಡಿ ಏನೇನ್ ಕೆಲಸ ಮಾಡಿದೀನಿ ನಾನು, ನನ್ನನ್ನು ಯಾವ ಕೆಲ್ಸಕ್ಕೆ ಫೋರ್ಸ್ ಮಾಡಿದ್ರು ಹೆಣ ಹೂಳೋಕೆ. ಅದು ಎಂಥ ಹೆಣ ಅಂತಂದ್ರೆ, ಕೆಲವು ಕಡೆ ಅಪ್ರಾಪ್ತ ಬಾಲಕಿಯರು, ಅವನು ಉಲ್ಲೇಖ ಮಾಡಿರೋದಿದೆ ಇದರಲ್ಲಿ. 12 ವರ್ಷದ ಒಬ್ಬ ಸಣ್ಣ ಹುಡುಗಿ, ಸ್ಕೂಲ್ ಯೂನಿಫಾರ್ಮ್ ಶರ್ಟ್ ಇದೆ, ಕೆಳಗಡೆ ಸ್ಕರ್ಟ್ ಇಲ್ಲ, ಅವಳ ಒಳ ಉಡುಪಿಲ್ಲ, ಅವಳನ್ನ ಕತ್ತಿಸ್ಕಿ ಕೊಂದಿದ್ದಾರೆ. ಅದಕ್ಕಿಂತ ಮುಂಚೆ ಅವಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಇದನ್ನ ನನ್ನ ಹತ್ರ ಸಹಿಸ್ಕೊಳಕ್ ಆಗಿಲ್ಲ, ಮರೆಯಕ್ ಆಗ್ತಿಲ್ಲ ಅಂತ ಆ ವ್ಯಕ್ತಿ ಆ ಒಂದು ಲೆಟರ್ ಅಲ್ಲಿ ಹೇಳಿದ್ದಲ್ದೆ, ಇನ್ನೊಂದು 20 ವರ್ಷದ ಒಬ್ಬ ಹುಡುಗಿ, ಅವಳು ಯಾರು ಅಂತ ಪರಿಚಯ ಸಿಗದೇ ಇರೋ ರೀತಿಯಲ್ಲಿ ಆಸಿಡ್ ಹಾಕಿ ಆಕೆಯ ಮುಖವನ್ನ, ದೇಹದ ವಿವಿಧ ಭಾಗವನ್ನ ಸುಟ್ಟು ಹಾಕಿ ಅದಕ್ಕೂ ಮುಂಚೆ ಲೈಂಗಿಕವಾಗಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಇದು ಕೇವಲ ಹೆಣ್ಣು ಮಕ್ಕಳಿಗೆ, ಹೆಂಗಸರ ವಿಚಾರಕ್ಕೆ ಮಾತ್ರ ಸೀಮಿತವಾಗಿ ಇರೋದಲ್ಲ. ಕೆಲವೊಂದಷ್ಟು ಭಿಕ್ಷುಕರನ್ನ ಕೂಡ, ಅಂದ್ರೆ ಗಂಡಸರನ್ನು ಕೂಡ ಕೊಂದಿದ್ದಾರೆ. ಇದು ನಾನು ಅದಕ್ಕೆ ಹೇಳಿದ್ದು, ಇದು ಕೇವಲ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುವಂತಹ ಮನೋವಿಕೃತಿ ಮಾತ್ರ ಅಲ್ಲ, ಅದನ್ನ ಮೀರಿರುವಂತಹ ವಿಕೃತಿ. ಇದು ಮನುಷ್ಯತ್ವ ಅನ್ನೋದು ಸತ್ತಿರೋರು ಮಾಡುವಂತಹ ದರಿದ್ರ ಕೆಲಸ ಇದು. ಅಂತಹ ಬಹಳಷ್ಟು ಹೆಣಗಳನ್ನ ನಾನು, ಮತ್ತೇನು ನನ್ನ ಹತ್ರ ಅಥಾರಿಟಿ ಇರ್ಲಿಲ್ಲ, ಪವರ್ ಇರ್ಲಿಲ್ಲ, ಓಡ್ ಬರಕ್ ಆಗ್ತಾ ಇರ್ಲಿಲ್ಲ, ಹಾಗಾಗಿ ನಾನು ಅದನ್ನ ಹೂತ್ ಹಾಕಿದ್ದೀನಿ. ಆ ಹೂತ್ ಹಾಕಿರುವಂತಹ ಒಂದು ಅಸ್ಥಿ ಪಂಜರವನ್ನ ಈಗಾಗಲೇ ಪೊಲೀಸರಿಗೆ ಕೊಟ್ಟಿದ್ದೀನಿ. ಇಂಥ ಎಷ್ಟು ಹೂತಾಕಿರೋ ಪ್ಲೇಸ್ ಇದೆಯೋ ಅದೆಲ್ಲದೂ ನನಗೆ ನೆನಪಿದೆ. ಎಲ್ಲದನ್ನ ನಾನು ಪೊಲೀಸರ ಸಮ್ಮುಖದಲ್ಲಿ ತೆಗೆದು ತೋರಿಸ್ತೀನಿ ಅನ್ನೋದನ್ನ ಕನ್ಫೆಸ್ ಮಾಡ್ತಾರೆ. ಹಾಗೆ ಬೆಳ್ತಂಗಡಿಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಆ ವ್ಯಕ್ತಿಯ 164 ಸ್ಟೇಟ್ಮೆಂಟ್ ಅನ್ನೋದು ರೆಕಾರ್ಡ್ ಆಗಿದೆ. ಯಾರು ಕೂಡ ಇರೋದಿಲ್ಲ, ಕೇವಲ ನ್ಯಾಯಾಧೀಶರು ಹಾಗೆ ಆ ವ್ಯಕ್ತಿ ಇರ್ತಾರೆ. ಅವರ ಐಡೆಂಟಿಟಿಯನ್ನ ಕಂಪ್ಲೀಟ್ ಆಗಿ ಮರೆಮಾಚಿದ್ದಾರೆ. ಬಿಕಾಸ್ ಆ ವ್ಯಕ್ತಿ ಹೇಳಿದ್ದಾರೆ, ಡೆಫಿನೆಟ್ಲಿ ನನಗೆ ಆ ಲೆವೆಲ್ನ ಥ್ರೆಟ್ ಇದೆ ಅಂತ ಹೇಳಿ. ಹಾಗಾಗಿ ಯಾವ ಸಾಕ್ಷಿಯನ್ನ ಉಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ವ್ಯಕ್ತಿಯ ಸ್ಟೇಟ್ಮೆಂಟ್ ಅನ್ನ ಕೇವಲ ನ್ಯಾಯಾಧೀಶರ ಮುಂದೆ ರೆಕಾರ್ಡ್ ಮಾಡಾದ್ಮೇಲೆ ನ್ಯಾಯಾಧೀಶರು ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಒಂದ್ ವೇಳೆ ನೀನು ಸುಳ್ಳು ಹೇಳ್ತಾ ಇದೆಯಾ ಅಥವಾ ಯಾವುದೋ ಒಂದು ದುರುದ್ದೇಶವನ್ನ ಇಟ್ಕೊಂಡು ಯಾರನ್ನೋ ಸಿಕ್ಕಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಥ ಕೆಲಸ ಮಾಡ್ತಿದ್ಯಾ ಅಂತ ಹೇಳಿಕೆ ಕೊಡ್ತಾ ಇದೆಯಾ ಅಂತಂದ್ರೆ, ನೆಕ್ಸ್ಟ್ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಕಾನೂನಾತ್ಮಕವಾಗಿ ಅನ್ನೋದನ್ನ ತುಂಬಾ ಸವಿವರವಾಗಿ ಹೇಳಿರ್ತಾರೆ. ಅದೆಲ್ಲ ಹೇಳಾದ ಮೇಲೆನೆ ಪೊಲೀಸರು ಇದೀಗ ಇನ್ನೇನು ಈ ವೀಕಲ್ಲಿ ಡೆಫಿನೆಟ್ಲಿ ನಡೆಯುತ್ತೆ ಅಂತ ನನ್ಗನ್ಸುತ್ತೆ. ಇದೆಲ್ಲದ್ರ ನಡುವೆ ಒಂದು ಬೆಸ್ಟ್ ಡೆವಲಪ್ಮೆಂಟ್ ಏನನ್ನಿಸ್ತು ಅಂತಂದ್ರೆ, ಕೇವಲ ಟೈಮ್ಸ್ ನೌ ಅಂತ ನ್ಯಾಷನಲ್ ಮೀಡಿಯಾ ಮಾತ್ರ ಅಲ್ಲ, ಕೆಲವೊಂದಷ್ಟು ಮಲಯಾಳಂ ಲೋಕಲ್ ಚಾನೆಲ್ಗಳು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇವೆ. ನಮ್ಮ ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಇವತ್ತು ನಾನು ರೆಕಾರ್ಡ್ ಮಾಡುವಾಗ ಏನು ಅಂತಂದ್ರೆ, ಮಹಿಳಾ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರು ಸರ್ಕಾರಕ್ಕೂ ಸೇರಿದ ಹಾಗೆ, ಮಂಗಳೂರಿನ SP ಅವರಿಗೂ ಸೇರಿದ ಹಾಗೆ ತುಂಬಾ ಗಂಭೀರವಾಗಿರುವಂತಹ ವಿಚಾರ ಇದು. ಇದ್ರ ಬಗ್ಗೆ ದಯವಿಟ್ಟು ಏನೇನ್ ಆಗಿದೆ ಡೆವಲಪ್ಮೆಂಟ್ ಅನ್ನೋದನ್ನ, ಹಾಗೆ ಈ ಒಂದು ಪೀರಿಯಡ್ ನಲ್ಲಿ ಯಾರ್ಯಾರು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಬಂದಿತ್ತು ಅಥವಾ ಯಾರು ತಂದೆ ತಾಯಿ, ನಂಗೆ ಫಸ್ಟ್ ಆಫ್ ಆಲ್ ಈ ಅಪರಿಚಿತ ಶವ ಅಂತಂದ್ರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಯಾರ್ದೋ ಮಕ್ಕಳಾಗಿರ್ಬೇಕು, ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಹುಟ್ಟಿದ್ದಾರೆ ಅಂತಂದ್ರೆ ಅವರಿಗೆ ಪರಿಚಯಸ್ಥರು ಇರಲೇಬೇಕು. ಅಂಡ್ ಆ ಗ್ರಾಮಕ್ಕೆ ದೇವಸ್ಥಾನವನ್ನ ನೋಡೋಕೆ ಬಂದಿದ್ದಾರೆ ಅಥವಾ ಯಾವುದೋ ಒಂದು ಟೂರಿಸ್ಟ್ ಪ್ಲೇಸ್ ಅನ್ನ ನೋಡೋಕೆ ಬಂದಿದ್ದಾರೆ, ಸ್ನಾನ ಘಟ್ಟಕ್ಕೆ ಬಂದಿದ್ದಾರೆ ಅಂತಂದ್ರೆ ಯಾರಿಗೋ ಹೇಳಿ ಬಂದಿರಬೇಕು. ಹಂಗಿರ್ಬೇಕಿದ್ರೆ ಹೌ ಇಟ್ ಬಿಕಮ್ಸ್ ಅಪರಿಚಿತ ಶವ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ಇದೆಲ್ಲದಕ್ಕೂ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನುವಷ್ಟರ ಮಟ್ಟಿಗೆ ಒಂದಷ್ಟು ಡೆವಲಪ್ಮೆಂಟ್ ಆಗಿದೆ. ಲೀಗಲಿ ಇದು ಪ್ರೊಸೀಡಿಂಗ್ ಅಲ್ಲಿದೆ. ಪೊಲೀಸರು ತುಂಬಾ ಸೀರಿಯಸ್ ಆಗಿ ತಗೊಂಡಂಗೆ ಕಾಣಿಸ್ತಾ ಇದ್ದಾರೆ. ಬಿಕಾಸ್ SP ಅರುಣ್ ಕುಮಾರ್ ಅವರಿಗೇನಿದ್ದಾರೆ, ಅವರ ಟ್ರ್ಯಾಕ್ ರೆಕಾರ್ಡ್ ಅನ್ನ ನೋಡಿದ್ರೆ ತುಂಬಾ ಆನೆಸ್ಟ್ ಅಧಿಕಾರಿಯಾಗಿರೋದಕ್ಕೆ, ದಕ್ಷ ಅಧಿಕಾರಿಯಾಗಿರೋದಕ್ಕೆ, ಒಂದು ವೇಳೆ ಇದು ಏನೇನ್ ಪ್ರೊಸೀಜರ್ ಇದೆ, ಎಷ್ಟು ವರ್ಷದ ಹಿಂದಿನ ಕಳೆ ಬರಹ, ಆ ಟೈಮಲ್ಲಿ ಮಿಸ್ಸಿಂಗ್ ರಿಪೋರ್ಟ್ ಆಗಿತ್ತಾ, ಪೊಲೀಸರು ಯಾಕೆ ಮಿಸ್ಸಿಂಗ್ ರಿಪೋರ್ಟ್ ಅನ್ನ ದರ್ಜ್ ಮಾಡ್ಕೊಂಡಿರ್ಲಿಲ್ಲ ಅಥವಾ ಮಾಡ್ಕೊಂಡಿದ್ರು ಅದನ್ನ ಯಾಕೆ ನೆಕ್ಸ್ಟ್ ನೆಗ್ಲೆಕ್ಟ್ ಮಾಡಿದ್ರು, ಇದೆಲ್ಲದೂ ಕೂಡ ಹೊರಬರುತ್ತೆ. ಯಾಕೆ ಅಂತಂದ್ರೆ, ಒಂದು ಡೆಡ್ ಬಾಡಿಯನ್ನ ತೆಗೆದಾದ್ಮೇಲೆ ಅದನ್ನ FSL ಟೀಮ್ ಇಂದ ಹಿಡಿದು ಯಾರ್ಯಾರು ಎಕ್ಸ್ಪರ್ಟಿ ಅಂತ ಇರ್ತಾರೆ ಆ ಡಿಪಾರ್ಟ್ಮೆಂಟ್ ನಲ್ಲಿ ಇಂಪಾಸಿಬಲ್ ಕೆಲಸ ಅಲ್ಲ, ಬಟ್ ತುಂಬಾ ಲೆಂಗ್ದಿ ಪ್ರೊಸೆಸ್. ಡೆಫಿನೆಟ್ಲಿ ಎಷ್ಟು ವರ್ಷದ ಹಿಂದಿನ ಬಾಡಿ ಅಂತ ಐಡೆಂಟಿಫೈ ಮಾಡೋದ್ರಿಂದ ಹಿಡಿದು DNA ಮ್ಯಾಚ್ ಆಗ್ಬೇಕು, ಇದ್ಯಾವುದು ಇಂಪಾಸಿಬಲ್ ಅಲ್ವೇ ಅಲ್ಲ. ಇವತ್ತಿನ ನಮ್ಮ ಟೆಕ್ನಾಲಜಿಯನ್ನ ನೋಡ್ತಾ ಇದ್ರೆ ಇದ್ಯಾವುದು ಇಂಪಾಸಿಬಲ್ ಅಲ್ಲವೇ ಅಲ್ಲ. ಯಾರ್ಯಾರು ಸೌಜನ್ಯ ಕೇಸ್ ಲೀಗಲಿ ಸತ್ತೋಗದೆ ಅದನ್ನ ಮತ್ತೆ ನಾವು ರೀಇನ್ವೆಸ್ಟಿಗೇಟ್ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ ಅಂತ ಯಾರ್ಯಾರು ಹೇಳ್ತಾ ಇದ್ರಿ ನೋಡಿ, ಒಬ್ಬ ಸಾಕ್ಷಿ, ಜೀವಂತ ಸಾಕ್ಷಿ ಬಂತು ಎದುರುಗಡೆ ಅಂತಂದ್ರೆ ಏನೇನಕ್ಕೆಲ್ಲ ಇಂಬು ಸಿಗುತ್ತೆ ಅನ್ನೋದಕ್ಕೆ ನಮ್ಗೆ ಇವಾಗ ಈ ಒಂದು ಕೇಸ್ ಇದೆ ಅಲ್ಲ, ಇದು ಮುಂದೆ ಯಾವೆಲ್ಲ ರೂಪಗಳನ್ನ ತಳೆಯುತ್ತೆ, ಹಾಗೆ ಯಾವ ರೀತಿ ತಾರ್ಕಿಕ ಅಂತ್ಯಕ್ಕೆ ಹೋಗಬಹುದು ಅಂತ ನಾವು ಒಂದು ನಿರೀಕ್ಷೆಯನ್ನ ಇಟ್ಕೊಳ್ಬಹುದು.
ಅದು ನಮಗೆ ಒಂದು ಸಾಕ್ಷ್ಯವನ್ನ ಹೇಳ್ತಾ ಹೋಗುತ್ತೆ. ಆ ವ್ಯಕ್ತಿಯ ಈ BNS 183 ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಿದೆ. ಇನ್ನೇನು ಈ ವೀಕಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ಹೋಪ್ಫುಲಿ ಪೊಲೀಸರ ಎದುರುಗಡೆ ಏನೇನು ಅವಶ್ಯಕತೆ, ಯಾವ್ಯಾವ ಡಿಪಾರ್ಟ್ಮೆಂಟ್ನ ಅವಶ್ಯಕತೆ ಇದೆ ಅದೆಲ್ಲವೂ ಬಂದು ಧರ್ಮಸ್ಥಳದ ಗ್ರಾಮದ ಸುತ್ತಮುತ್ತ ಎಲ್ಲೆಲ್ಲಿ ಆ ವ್ಯಕ್ತಿ ಹೂತ್ ಹಾಕಿದೀನಿ ಅಂತ ಹೇಳಲಾಗ್ತಾ ಇದ್ದಾಳಲ್ಲ, ಅದನ್ನೆಲ್ಲ ಬಾಡಿಯನ್ನ ತೆಗೆದ್ರು ಅಥವಾ ಕಳೆ ಬರಹವನ್ನ ತೆಗೆದ್ರು, ಅಸ್ಥಿ ಪಂಜರವನ್ನ ತೆಗೆದ್ರು ಅಂತಂದ್ರೆ ಯಾರು ನಿಜವಾದ ಆರೋಪಿಗಳು, ಇಷ್ಟು ವರ್ಷದಿಂದ ತಮ್ಮ ಪವರು, ಹಣ, ಮತ್ತೊಂದು ಮರದೊಂದು ಯಾರು ಮಾತಾಡ್ತಾರೆ ಅವ್ರನ್ನ ಬೇರೆ ಬೇರೆ ಲೆವೆಲಲ್ಲಿ ಬಾಯಿ ಮುಚ್ಚಿಸೋದು, ಹಿಂಗಿದೆಲ್ಲ ಮಾಡ್ಕೊಂಡಿರ್ತಾ ಇದ್ರಲ್ಲ, ಅವರಿಗೆ ನಡುಕ ಆಲ್ರೆಡಿ ಇವಾಗ ಶುರುವಾಗಿರುತ್ತೆ. ಅಂದ್ರೆ ಬ್ಯಾಡ್ ಟೈಮ್ ಅನ್ನೋದು ಯಾವಾಗ ಸೌಜನ್ಯ ಕೊಲೆ ನಡೀತು, ಅತ್ಯಾಚಾರ ನಡೀತು, ಅವಾಗ ಶುರು ಆಗಿತ್ತು. ಬಟ್ ಇದೊಂಥರ ಕ್ಲೈಮ್ಯಾಕ್ಸ್ ಅಂತ ಹೇಳಬಹುದು, ಕ್ಲೈಮ್ಯಾಕ್ಸ್ ನ ಬಿಗಿನಿಂಗ್ ಅಂತ ಹೇಳಬಹುದು. ಸೊ ಇದೆಲ್ಲ ಆದ್ಮೇಲೆ ಒಂದು ವೇಳೆ ಆ ವ್ಯಕ್ತಿ ಹೇಳಿದ್ದು ಸುಳ್ಳು ಅಂತ ಆಯ್ತು ಅಂತಂದ್ರು, ದಿಸ್ ಕೇಸ್ ಹ್ಯಾಸ್ ಲಾಟ್ ಆಫ್ ಪೊಟೆನ್ಶಿಯಲ್. ಬಿಕಾಸ್ ಆ ವ್ಯಕ್ತಿಯನ್ನ ಯಾರು ಕಳಿಸಿರೋದು ಅಥವಾ ಆ ವ್ಯಕ್ತಿ ಈ ಸುಳ್ಳನ್ನ ಹೇಳೋದಕ್ಕೆ ಮೋಟಿವ್ ಏನು ಅನ್ನೋದು ಕೂಡ ಇದೆ ಅಲ್ವಾ. ಈ ಕೇಸನ್ನ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಕ್ಯೂರಿಯಸ್ ಅಂತಾನೆ ನಾವು ಪರಿಗಣಿಸಬೇಕಾಗತ್ತೆ. ಹಾಗೆ ಒಂದು ನ್ಯಾಷನಲ್ ಮೀಡಿಯಾ ರಿಪೋರ್ಟ್ ಮಾಡ್ತಾ ಇದೆ ಕಂಟಿನ್ಯೂಯಸ್ಲಿ. ಹಾಗೆ ಒಬ್ರು ಕೇಂದ್ರ ಸಚಿವರು ಅವರು ಕೂಡ ಮಾತಾಡಿದ್ದಾರೆ, ಇದು ತುಂಬಾ ಸೀರಿಯಸ್ ಘಟನೆ, ಇದನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಟೈಮ್ಸ್ ನೌಗೆ ಬೈಟ್ ಕೊಡ್ತಾ ಇರ್ಬೇಕಿದ್ರೆ ಒಬ್ಬ ಕೇಂದ್ರ ಸಚಿವರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಕನ್ನಡ ಮೀಡಿಯಾ, ಯಾವ ಮೀಡಿಯಾ ಇದನ್ನ ರೂಟ್ ಲೆವೆಲ್ ಅಲ್ಲಿ, ಗ್ರೌಂಡ್ ಲೆವೆಲ್ ಅಲ್ಲಿ ತುಂಬಾ ಸೀರಿಯಸ್ ಆಗಿ ರಿಪೋರ್ಟ್ ಮಾಡಬೇಕಿತ್ತು. ಕಂಡೋರ್ ಮೇಲೆ ಡಿವೋರ್ಸ್ ಅನ್ನ, ಯಾವ್ಯಾವ್ದೋ ಸೋಷಿಯಲ್ ಮೀಡಿಯಾ ನ್ಯೂಸೆನ್ಸ್ ಗಳನ್ನೆಲ್ಲ ರಿಪೋರ್ಟ್ ಮಾಡುವಂತಹ ಕನ್ನಡ ಮೀಡಿಯಾ ಅಗೇನ್ ಡಿಸಪಾಯಿಂಟೆಡ್ ಮೀ. ಬಿಕಾಸ್ ಈ ದರ್ಶನ್ ಕೇಸಲ್ಲಿ ಏನ್ ಫಾಲೋ ಅಪ್ ಮಾಡಿದ್ರು ಅದು ಕೇಸನ್ನ ಗಟ್ಟಿಗೊಳಿಸ್ತು. ಒಂದು ಮೀಡಿಯಾ ಮಾಡುವಂತಹ ಫಾಲೋ ಅಪ್ ಇದೆ ಅಲ್ಲ, ಒಂದು ಕೇಸನ್ನ ಗಟ್ಟಿಗೊಳಿಸುತ್ತೆ. ದರ್ಶನ್ ಕೇಸಲ್ಲಿ ಡ್ರಾಪ್ ಮಾಡಕ್ ಆಗದ್ದೇ ಇದ್ದಿದ್ದು, ಪೊಲೀಸರು ದಕ್ಷವಾಗಿದ್ರು ನೋ ಡೌಟ್ ಅದರಲ್ಲಿ, ಆದ್ರೆ ಗೌರ್ಮೆಂಟ್ಗೆ ಪ್ರೆಷರ್ ಬಿದ್ದಿದ್ದು ಮೀಡಿಯಾದ ಬಿಹೇವಿಯರ್ ಇಂದ. ಆದ್ರೆ ಆ ಟೈಮಲ್ಲಿ ಇದ್ದಂತಹ ಉತ್ಸಾಹ ಇವಾಗ ಇಂಥ ಒಂದು ಸೀರಿಯಸ್ ಇಶ್ಯೂ 2014 ಕಾಲಘಟ್ಟದ ಹಿಂದ್ಗಡೆ ಎಷ್ಟೋ ಶವಗಳನ್ನ ನಾನು ಹೂತಿಟ್ಟಿದ್ದೀನಿ. ಹಾಗೆ ನನ್ನ ಕುಟುಂಬದಲ್ಲೂ ಕೂಡ ಒಬ್ಬ ಹುಡುಗಿ ಮೇಲೆ ಯಾವಾಗ ಲೈಂಗಿಕ ಅತ್ಯಾಚಾರ ಅನ್ನೋದು ನಡೀತು, ನಾನು ನನ್ನ ಕುಟುಂಬವನ್ನ ಹೆಂಗೋ ಹಂಗೋ ಕಾಪಾಡಿಕೊಂಡು ಬೇರೆ ರಾಜ್ಯದಲ್ಲಿ ಜೀವ ಭಯದಿಂದ ಇಷ್ಟು ವರ್ಷದಿಂದ ಬದುಕ್ತಾ ಇದ್ದೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಬದುಕಕ್ಕೆ ಕಷ್ಟ ಆಗ್ತಾ ಇದೆ ಅನ್ನೋದನ್ನ ಒಬ್ಬ ವ್ಯಕ್ತಿ ಕನ್ಫೆಸ್ ಮಾಡ್ತಾರೆ. ಕೆಲವೊಂದಷ್ಟು ಶಾಕಿಂಗ್ ಅಂಡ್ ಮೈಂಡ್ ಬ್ಲೋಯಿಂಗ್ ಲಿಟ್ರಲಿ ಅಂತ ಫ್ಯಾಕ್ಟ್ಸ್ ಅನ್ನ ಅಥವಾ ಅಂತ ಕ್ಲೇಮ್ಸ್ ಅನ್ನ, ಅದು ಫ್ಯಾಕ್ಟ್ ಆಗ್ಬೇಕು ಅಂತಂದ್ರೆ ಇದೆಲ್ಲ ಪ್ರೂವ್ ಆಗಬೇಕು. ಬಟ್ ಈ ಪ್ರೂವ್ ಆಗುವಂತಹ ಪ್ರೊಸೀಜರ್ ಅಥವಾ ಇದು ಸುಳ್ಳು ಅಂತಾನೆ ಅಂತಂದ್ರು ಅದರ ಒಂದು ಪ್ರೊಸೀಜರ್ ಇದೆ ಅಲ್ಲ, ಇದು ಎರಡೂ ಕೂಡ ಫಾಲೋ ಅಪ್ ಮಾಡಲೇಬೇಕು. ಅಂಥದ್ದನ್ನ ಮಾಡದೆ ನಮ್ಮ ಕನ್ನಡ ಮೀಡಿಯಾ ಮಗಾಡೆ ಮಲ್ಕೊಂಡಿದೆ ಅಂತಂದ್ರೆ ದಿಸ್ ಇಸ್ ಅಗೇನ್ ವೆರಿ ಡಿಸಪಾಯಿಂಟಿಂಗ್. ಬಟ್ ಇವತ್ತೆಲ್ಲ ನಾಳೆ ಎಲ್ಲರೂ ಕುಂಭಕರ್ಣ ನಿದ್ರೆಯಲ್ಲಿ ಇದ್ದಿರೋರೆಲ್ಲ ಎದ್ದೇಳಲೇಬೇಕು. ಯಾಕೆಂತಂದ್ರೆ ಈ ದೇಶದಲ್ಲಿ ಆಸಾರಾಮ್ ಬಾಪು ಅನ್ನೋ ಒಬ್ಬ ವ್ಯಕ್ತಿ ಆಲ್ಮೋಸ್ಟ್ ಎಲ್ಲ ರಾಜಕಾರಣಿಗಳನ್ನ ತನ್ನ ಭಕ್ತರನ್ನಾಗಿ ಮಾಡ್ಕೊಂಡಿದ್ದಂತಹ ವ್ಯಕ್ತಿ. ಅಂಥವನ ಕೇಸಲ್ಲಿ ಯಾವಾಗ ಅವನು ಕನ್ವಿಕ್ಟ್ ಆದ, ಯಾವುದೇ ಪೊಲಿಟಿಷಿಯನ್ಸ್ ಅವನ ಪರವಾಗಿ ಮಾತಾಡ್ಲಿಕ್ಕೆ ಬರಲಿಲ್ಲ. ಸೊ ಕರ್ಮ ಅನ್ನೋದೇನಿದೆ ಅದು ಎಲ್ಲರಿಗಿಂತ ಪವರ್ಫುಲ್, ಸಮಯ ಅನ್ನೋದೇನಿದೆ ಎಲ್ಲರಿಗಿಂತ ಪವರ್ಫುಲ್. ಹಾಗೆ ಸೌಜನ್ಯ ಕೇಸ್ನಿಂದ ಏನೆಲ್ಲ ಬೆಳವಣಿಗೆ ಅನ್ನುವಂಥದ್ದು ನಡೀತು, ಅದು ಕೂಡ ಯಾವಾಗ ಸಂತೋಷ್ ರಾವ್ ನಿರಪರಾಧಿ ಅಂತ ಹೊರಗಡೆ ಬಂದ್ರು, ಅವತ್ತಿನಿಂದ ಇವತ್ತಿನವರೆಗೆ ಸೌಜನ್ಯ ಕೇಸ್ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಜೀವಂತವಾಗಿ ಇದೆ. ನಾನು ಅದಕ್ಕೆ ಹೇಳೋದು, ಇದು ಯಾರೇ ಬೇಡಪ್ಪ ಸಾಕು ನಮ್ಮ ಮನಃಶಾಂತಿಯಲ್ಲಿ ನಾವು ಇದ್ಬಿಡೋಣ ಅಂತಂದ್ರೂ ಆ ಹುಡುಗಿ ದೈಹಿಕವಾಗಿ ನಮ್ಮ ಜೊತೆಗೆ ಇಲ್ಲದೇ ಇರಬಹುದು, ಬಟ್ ಮಾನಸಿಕವಾಗಿ ಎಷ್ಟು ನಮ್ಮ ಜೊತೆ ಇದ್ದಾಳೆ ಸೌಜನ್ಯ ಅಂತಂದ್ರೆ, ನಾನು ಅದಕ್ಕೆ ಹೇಳೋದು, ಅವಳು ಕೇವಲ ಒಬ್ಬ ಹೆಣ್ಣು ಮಗಳಲ್ಲ, ಅವಳು ಶಕ್ತಿಯ ಪ್ರತಿರೂಪನೇ. ಅವಳ ಈ ಕೇಸ್ ಮುನ್ನೆಲೆಗೆ ಬಂದು ಒಬ್ಬ ವ್ಯಕ್ತಿಗೆ ಪಾಪ ಪ್ರಜ್ಞೆ ಕಾಡುವಷ್ಟರ ಮಟ್ಟಿಗೆ, ಹಾಗೆ ಅದನ್ನ ಕನ್ಫೆಸ್ ಮಾಡಿಕೊಂಡು ಹೀಗೀಗ ಆಗಿದೆ, ನಾವ್ ಯಾರು ಕೂಡ ಅನ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೌಜನ್ಯ ಕೇಸನ್ನ ಕೇಳಿದಾಗ್ಲೇ ನಮ್ಮ ಹತ್ರ ರಾತ್ರಿ ಮಲಗಿದ್ರೆ ನಿದ್ದೆ ಬರೋದಿಲ್ಲ. ಅಷ್ಟು ಮಾನಸಿಕವಾಗಿ ಭಾವನಾತ್ಮಕವಾಗಿ ಡಿಸ್ಟರ್ಬ್ ಆಗುವಾಗ ಈ ವ್ಯಕ್ತಿ ಹೇಳ್ತಾ ಇರುವಂತಹ ಕೇಸ್ಗಳನ್ನ ಕೇಳಿದ್ರೆ ಅದು ಸತ್ಯ ಅನ್ನೋದು ಪ್ರೂವ್ ಆಯ್ತು ಅಂತಂದ್ರೆ ಜಸ್ಟ್ ಇಮ್ಯಾಜಿನ್. ಈ ಧರ್ಮಸ್ಥಳ ಅನ್ನೋ ಶ್ರೀ ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿ ಕಣ್ಬಿಟ್ಟಂತೂ ಆಗಿದೆ. ಕಣ್ಬಿಟ್ಟು ಯಾರ್ಯಾರಿಗೆ ಅವರ ಕರ್ಮವನ್ನ
ಧರ್ಮದ ಮೂಲಕ ಸರ್ವ್ ಮಾಡಬೇಕು ಅನ್ನೋದಿದೆ ಅಲ್ಲ, ಅದು ಆದಷ್ಟು ಬೇಗ ಆಗಲಿ. ಹಾಗೆ ಈ ಕೇಸ್ ಅನ್ನೋದು ಯಾವುದೇ ರೂಪವನ್ನ ಪಡ್ಕೊಂಡ್ರೂ ಕೂಡ ಇದನ್ನ ನಾವು ಒಬ್ಬ ಸಾಮಾನ್ಯ ನಾಗರಿಕ ಆಗಿ, ಒಬ್ಬ ಮನುಷ್ಯ ಆಗಿ ಫಾಲೋ ಅಪ್ ಮಾಡೋದು ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದ್ರಿಂದ ಏನೂ ಆಗೋಲ್ಲ, ಇವರೆಲ್ಲ ಮಾತಾಡೋದು ಬರೀ ವ್ಯೂಸ್ಗೋಸ್ಕರ, ಅದಕ್ಕೋಸ್ಕರ ಇದಕ್ಕೋಸ್ಕರ ಅಂತ ಹೇಳ್ತಿರಲ್ಲ, ಎಷ್ಟೋ ಸಂದರ್ಭದಲ್ಲಿ ಗೊತ್ತೇ ಇರೋದಿಲ್ಲ ಈ ಲೀಗಲ್ ಬ್ಯಾಟಲ್ ಅನ್ನೋದು ಹೇಗೆ ನಡೆಯುತ್ತೆ, ಹೇಗೆ ನಡಿಬಹುದು. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದೆಲ್ಲದು ಕೇವಲ ವ್ಯೂಸ್ಗೋಸ್ಕರ ಮಾತ್ರ ಅಲ್ಲ, ಒಂದು ಸಾಮಾಜಿಕ ಬದ್ಧತೆ ಅನ್ನೋದಿರುತ್ತೆ. ಹಾಗೆ ಯಾರ್ದೋ ಮನೆಯಲ್ಲಿ ಆಗಿರುವಂತಹ ಆ ದುಷ್ಕೃತ್ಯ ನಮ್ಮನೆಗಾಗದ್ದೇ ಇರಲಿ, ಅಥವಾ ನಮ್ಮನೆಯಲ್ಲಿ ಆದಾಗ ಇನ್ನೊಬ್ರು ಯಾರೋ ನಮ್ಮ ಪರವಾಗಿ ಮಾತಾಡೋರು ಇರ್ಲಿ ಅನ್ನೋದಿರತ್ತಲ್ವಾ, ಇದನ್ನ ನಾವು ಮಾನವೀಯತೆ ಅಂತ ಕರಿತೀವಿ. ಇದು ಕೇವಲ ಮಾನವೀಯತೆ ಮಾತ್ರ ಅಲ್ಲ, ಒಂದು ದೇಶದ ನಾಗರಿಕನಾಗಿ ನಮ್ಮೆಲ್ಲರ ಜವಾಬ್ದಾರಿ, ಎಸ್ಪೆಷಲಿ ಮೀಡಿಯಾದ ಜವಾಬ್ದಾರಿ. ರೈಟ್. ಜೈ ಹಿಂದ್. ಓಂ ನಮಃ ಶಿವಾಯ.